ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಯೇಸು ಒಂದು ಮಾದರಿ ಗುಣಸ್ವಭಾವದ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟನು. ಈ ದಿನದ ದೇವರ ವಾಕ್ಯ, ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಕೊಲೋಸೆಯವರಿಗೆ 3ನೇ ಅಧ್ಯಾಯ 3 ಮತ್ತು 4 ವಚನಗಳು. ಒಳ್ಳೆಯ ಕಾರ್ಯಗಳ ಮೂಲಕ ನಿಮ್ಮ ಬೆಳಕು ಪ್ರಕಾಶಿಸಲಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಅಂದಿನಿಂದ ಅದು ನಿಷ್ಪ್ರಯೋಜನವಾದದ್ದಾಗಿ ಹೊರಗೆ ಬಿಸಾಡಲ್ಪಟ್ಟು ಜನರಿಂದ ತುಳಿದಾಡಲ್ಪಡುವುದು ಎಂದು ಕ್ರಿಸ್ತನು ಹೇಳಿದನು. ಈ ಸ್ಥಿತಿಯಲ್ಲಿ ಇಂದು ಅನೇಕರು ಇದ್ದಾರೆ ಎಂದು ನಾನು ಅಂಜುತ್ತೇನೆ. ಎಲ್ಲರಿಗೂ ಒಂದೇ ರೀತಿಯ ಕೆಲಸವಿರುವುದಿಲ್ಲ. ದೇವರ ದ್ರಾಕ್ಷೆ ತೋಟದಲ್ಲಿ ಬೇರೆ ಬೇರೆ ಸಂದರ್ಭಗಳು ಮತ್ತು ಬೇರೆ ಬೇರೆ ತಲಾಂತುಗಳು ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ವ್ಯಕ್ತಿಗಳನ್ನು ಅರ್ಹಗೊಳಿಸುತ್ತದೆ. ಇತರರಿಗಿಂತಲೂ ಹೆಚ್ಚು ಜವಾಬ್ದಾರಿಯುತ ಸ್ಥಾನಗಳನ್ನು ತುಂಬುವವರು ಕೆಲವರು ಇದ್ದಾರೆ. ಆದರೆ ಪ್ರತಿಯೊಬ್ಬನಿಗೂ ಅವನವನ ಕೆಲಸವು ಕೊಡಲ್ಪಡುತ್ತದೆ ಮತ್ತು ಅವನು ತನ್ನ ಕೆಲಸವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಉತ್ಸಾಹದಿಂದ ಮಾಡಿದರೆ ಅವನು ದೇವರ ಕೃಪೆಯ ನಂಬಿಗಸ್ತ ಮನೆವಾರ್ತೆಯವನಾಗಿರುತ್ತಾನೆ. ನಿಮ್ಮ ಒಳ್ಳೆಯ ಮಾತುಗಳು ಅಥವಾ ಕೆಲಸಗಳಿಗೆ ಮನುಷ್ಯರಿಂದ ನಿಮಗೆ ಹೊಗಳಿಕೆಯನ್ನು ತಂದುಕೊಡುವಷ್ಟು ಪ್ರಕಾಶಮಾನವಾಗಿ ನಿಮ್ಮ ಬೆಳಕು ಬೆಳಗಬೇಕು ಎಂಬುದು ದೇವರ ಉದ್ದೇಶವಲ್ಲ. ಬದಲಾಗಿ ಎಲ್ಲ ಒಳ್ಳೆಯದರ ಕರ್ತೃವೂ ಆಗಿರುವಾತನು ಮಹಿಮೆಯನ್ನು ಹೊಂದುವುದು ಮತ್ತು ಆತನೊಬ್ಬನನ್ನೇ ಉನ್ನತೀಕರಿಸಲ್ಪಡಬೇಕು ಎಂಬುದು ದೇವರ ಉದ್ದೇಶವಾಗಿದೆ. ಯೇಸು ತನ್ನ ಈ ಲೋಕದ ಜೀವಿತದಲ್ಲಿ ಮನುಷ್ಯರಿಗೆ ಗುಣಸ್ವಭಾವದ ಮಾದರಿಯನ್ನು ತೋರಿಸಿಕೊಟ್ಟನು. ಲೋಕವು ಕ್ರಿಸ್ತನನ್ನು ತನ್ನ ಮಾನದಂಡಕ್ಕೆ ಅನುಗುಣವಾಗಿ ರೂಪಿಸಿಕೊಳ್ಳಲು ಕ್ರಿಸ್ತನ ಮೇಲೆ ಎಷ್ಟು ಕಡಿಮೆ ಬಲವನ್ನು ಹೊಂದಿತ್ತು ಅಲ್ಲವೇ? ಲೋಕದ ಎಲ್ಲ ಪ್ರಭಾವಗಳು ಅವನ ಮುಂದೆ ಬಿದ್ದು ಹೋದವು. ಆದರೆ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂದು ಕ್ರಿಸ್ತನು ಹೇಳಿದನು. ದೇವರ ಕೆಲಸವನ್ನು ಮಾಡುವುದಕ್ಕೆ ಈ ಭಕ್ತಿಯನ್ನು ಹೊಂದಿದ್ದರೆ ಮತ್ತು ಆತನ ಮಹಿಮೆಯ ಮೇಲೆ ಮಾತ್ರ ದೃಢಚಿತ್ತವನ್ನು ಇಟ್ಟು ದೇವರ ಕೆಲಸ ಮಾಡುವ ಭಕ್ತಿಯನ್ನು ಹೊಂದಿದ್ದರೆ, ನಾನು ನನ್ನ ಸ್ವಂತ ಮಹಿಮೆಯನ್ನು ಹುಡುಕುವುದಿಲ್ಲ ಎಂದು ಕ್ರಿಸ್ತನೊಂದಿಗೆ ನಾವೂ ಹೇಳುವ ಸ್ಥಿತಿಯಲ್ಲಿ ಇರುತ್ತಿದ್ದೆವು. ಆತನ ಜೀವನವು ಒಳ್ಳೆಯ ಕಾರ್ಯಗಳಿಂದ ತುಂಬಿತ್ತು. ನಮಗೆ ದೊಡ್ಡ ಶ್ರೇಷ್ಠ ಮಾದರಿಯಾಗಿರುವವನ ಹಾಗೆ ಜೀವಿಸುವುದು ನಮ್ಮ ಕರ್ತವ್ಯವಾಗಿದೆ. ದೇವರಲ್ಲಿ ನಮ್ಮ ಜೀವನವು ಕ್ರಿಸ್ತನೊಂದಿಗೆ ಸೇರಿಕೊಳ್ಳಬೇಕು. ಆಗ ಯೇಸುವಿನಿಂದ ನಮಗೆ ಬೆಳಕು ಪ್ರತಿಫಲಿಸುತ್ತದೆ ಮತ್ತು ನಾವು ಅದನ್ನು ನಮ್ಮ ಸುತ್ತಲಲ್ಲಿ ಇರುವವರ ಮೇಲೆ ಪ್ರತಿಫಲಿಸುತ್ತೇವೆ. ಆದರೆ ಅದು ಬಾಯಿ ಮಾತಿನಿಂದ ಅಥವಾ ಹೇಳಿಕೊಳ್ಳುವುದರ ಮೂಲಕವಲ್ಲ, ಆದರೆ ಒಳ್ಳೆಯ ಕೆಲಸ ಮಾಡುವುದರ ಮೂಲಕ ಮತ್ತು ಕ್ರಿಸ್ತನ ಗುಣ ಸ್ವಭಾವವನ್ನು ಪ್ರಕಟಿಸುವ ಮೂಲಕ ಆಗಿರಬೇಕು. ದೇವರ ಬೆಳಕನ್ನು ಪ್ರತಿಫಲಿಸುವವರು ಪ್ರೀತಿಯ ಮನೋಭಾವವನ್ನು ಯಾವಾಗಲೂ ಪಾಲಿಸುತ್ತಾರೆ. ದೇವರ ಎಲ್ಲ ಕೆಲಸಗಳಿಗೆ ಅವರು ಹರ್ಷಚಿತ್ತರೂ ಸದಾ ಸಿದ್ಧರೂ ವಿಧೇಯರೂ ಆಗಿರುತ್ತಾರೆ. ಅವರು ದೀನರು ಮತ್ತು ಸ್ವಾರ್ಥವನ್ನು ತ್ಯಜಿಸುವವರೂ ಆಗಿದ್ದು ಆತ್ಮಗಳ ರಕ್ಷಣೆಗೆ ಪ್ರೀತಿಪೂರ್ವಕ ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ. ನಿಜವಾದ ಬೆಳಕನ್ನು ಹೊಂದಿಕೊಂಡಿರುವವರೆಲ್ಲರೂ ಇತರರ ಮಾರ್ಗದಲ್ಲಿ ಆ ಸತ್ಯ ಬೆಳಕನ್ನು ಪ್ರತಿಫಲಿಸುತ್ತಾರೆ. ಕ್ರಿಸ್ತನ ಹೆಸರನ್ನು ಹೇಳಿ ಜೀವಿಸುತ್ತಿರುವವರೆಲ್ಲರೂ ಎಲ್ಲ ಅಧರ್ಮಗಳಿಂದ ದೂರವಿರಲಿ. ನೀವು ನಿಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನ ಪ್ರೀತಿಯೊಂದಿಗೆ ತುಂಬಿಕೊಂಡು ಆತನ ಪರಿಪೂರ್ಣತೆಯನ್ನು ನೀವು ತುಂಬಿಕೊಂಡರೆ ನಿಜವಾದ ದೈವತ್ವವು ಏನನ್ನು ಒಳಗೊಂಡಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ
ಮಕ್ಕಳು, ಯುವಕರು ಮತ್ತು ಯುವ ಶಿಷ್ಯರು ನಿಮ್ಮ ಕಡೆಗೆ ನೋಡುತ್ತಾರೆ ಮತ್ತು ಹೀಗೆ ಅವರನ್ನು ದೇವರ ಕಡೆಗೆ ವಿಧೇಯತೆಯ ಮಾರ್ಗದಲ್ಲಿ ನಡೆಸುವ ಸಾಧನವು ನೀವಾಗುತ್ತೀರಿ. ಆಗ ನೀವು ದೇವರ ಪರೀಕ್ಷೆಗೆ ಒಳಗಾಗುವ ಪ್ರಭಾವವನ್ನು ಬೀರುವವರಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಚಿನ್ನ, ಬೆಳ್ಳಿ ಮತ್ತು ಅತ್ಯಮೂಲ್ಯವಾದ ಕಲ್ಲುಗಳಿಗೆ ಹೋಲಿಸಲಾಗುತ್ತದೆ, ಯಾಕೆಂದರೆ ಅದು ನಶಿಸಿ ಹೋಗದ ಗುಣಸ್ವಭಾವದ್ದಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.